ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು, ಅದಕ್ಕೂ ಮೊದಲು ನನಗೆ ಸಾಕಷ್ಟು ಜನ ವಾಟ್ಸಪ್ಪಲ್ಲಿ ಮೆಸೇಜ್ಗಳು ಹಾಕಿದರು. ಈಗ ನಾವು ಕೆಲಸ ಮಾಡ್ತೀವಿ, ಬೇರೆಯವ್ರದ್ದು ಮಾಡ್ತೀವಿ, ಅಥವಾ ಬೇರೆಯವರು ಯಾರು ನಮ್ಮ ದೇಹಕ್ಕೆ ತೊಂದರೆ ಕೊಟ್ಟಾಗ ನಮ್ಮ ದೇಹಕ್ಕೆ ತೊಂದರೆ ಆಗದಿರೋ ನಮ್ಮ ಶರೀರ ರಕ್ಷಣೆನ ಹೇಗೆ ಮಾಡ್ಕೋಬೇಕು ಅದನ್ನು ದಯವಿಟ್ಟು ತಿಳಿಸಿ ಅಂತಲೂ ಹೇಳಿದ್ರಿ. ಮತ್ತು ಇನ್ನೂ ಕೆಲವರು ಈ ಕಾವು ಕಟ್ಟೆಗಳನ್ನ ಹೇಗೆ ಮಾಡೋದು ಅದನ್ನು ತೋರಿಸಿ ಅಂತ ಹೇಳಿದ್ದೀರಾ. ಮತ್ತು ಇನ್ನೂ ಒಬ್ಬರು ಆ ಮೂಲಿಕೆಗಳನ್ನ ತೋರಿಸಿ ಅಂತ ಕೂಡ ಹೇಳಿದ್ದೀರಾ. ಆದರೆ ಒಂದೊಂದಾಗಿ ನಾನು ಹೇಳ್ತಾ ಬರ್ತೀನಿ, ಯಾಕೆಂದರೆ ಅದಕ್ಕೆ ಇನ್ನೂ ಸಮಯ ಇದೆ. ಇದು ಅಂದರೆ ಇವತ್ತು ಅಮಾಸೆ ಇರೋದರಿಂದ ನೀವು ಇಂಥದ್ದನ್ನೆಲ್ಲ ಒಂದು ಒಳ್ಳೆ ದಿನದಲ್ಲಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ಕೊಡ್ತಾಯಿದ್ದೀನಿ. ಯಾಕೆಂದರೆ ನಮಗೆ ಯಾರೇ ಏನೇ ಮಾಡಿದ್ರು ನಮ್ಮ ದೇಹ ಆರೋಗ್ಯವಾಗಿದ್ದರೆ ನಾವು ಏನು ಕೆಲಸ ಆದರೂ ಮಾಡ್ಬೋದು. ನಮ್ಮ ಕೆಲಸ ಆರೋಗ್ಯ ಇಲ್ಲ ಅಂದಾಗ ಏನು ಮಾಡ್ತೀವಿ ಹೇಳಿ? ನಮಗೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಬರೋದಿಲ್ಲ. ಏಕೆಂದರೆ ನಮಗೆ ಕಟ್ಟು ಕಾವುಗಳು ಜಾಸ್ತಿ ಇರ್ತವೆ, ಕಟ್ಟುಗಳು ಮಾಡಿರ್ತಾರೆ. ಕೆಲವರು ದೇವಸ್ಥಾನದ ಪೂಜಾರಿಗಳಿಗೆ ಪೂಜೆನೇ ಮಾಡೋಕ್ಕಾಗಬಾರ್ದವರು, ಆ ರೀತಿ ಅವ್ರಿಗೆ ಮಾಡಿರ್ತಾರೆ. ಅವ್ರಿಗೇನಾಗುತ್ತೆ, ಪೂಜೆ ಮಾಡೋಕ್ಕೆ ಮನಸ್ಸಿರಲ್ಲ. ರಾತ್ರಿ ಎಲ್ಲ ಅಂದ್ಕೊಳ್ತಾರೆ, ಬೆಳಗ್ಗೆ ಎದ್ದು ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಹಂಗೆ ಹಿಂಗೆ ಏನೇನೋ ಅಂದ್ಕೊಳ್ತಾರೆ. ಬೆಳಗ್ಗೆ ಇದ್ದರೆ ಅವ್ರಿಗೆ ಆ ಮೂಡೇ ಇರಲ್ವಂತೆ ಪಾಪ. ಸುಮ್ಮನೆ ಹೋಗಿ ಏನೋ ದೇವಸ್ಥಾನ ಇದೆಯಲ್ವಾ, ಏನಕ್ಕಪ್ಪ ಅಂದ್ಬಿಟ್ಟು ಹೋಗಿ ಒಂದು ಹೂವು ಹಾಕ್ಬಿಟ್ಟು 2 ಕಡ್ಡಿ ಹಚ್ಚಿ ಬರ್ತೀವಿ ಅಂತ ಹೇಳ್ತಾರೆ. ಹೀಗೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ. ಇನ್ನು ಕೆಲವು ಕಡೆ ಒಳ್ಳೆ ಚೆನ್ನಾಗಿ ನಡೀತಿತ್ತು, ಇದ್ದಕ್ಕಿದ್ದಂಗೆ ಡಲ್ ಆಗೋಯ್ತು ದೇವಸ್ಥಾನ ಅನ್ನೋದು. ಇದಂತೂ ಬಿಡಿ, 100ರಲ್ಲಿ 100 ಜನನೂ ಇದೇ ಪ್ರಶ್ನೆಗಳಿದೆ ನನಗೆ. ಅದು ನಾನು ಅದಕ್ಕಾಗಿ ಸಾಕಷ್ಟು ಹೇಳ್ಕೊಳ್ತಾನೆ ಬರ್ತೀನಿ. ಅದಕ್ಕೊಂದು ಕೆಲವೊಂದು ಪರಿಹಾರ ಮಾಡ್ಕೊಳ್ಳಿ ಅಂತಲೂ ಹೇಳಿ ಬರ್ತಾ ಇರ್ತೀನಿ. ಪರಿಹಾರ ಮಾಡ್ದೇ ನೀವು ಬರೀ ಹೋಮ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂದರೆ ಏನೂ ಆಗಲ್ಲ. ಪರಿಹಾರ ಅನ್ನೋದು ಮೂಲಿಕೆಗಳಿಂದ, ಚಕ್ರಗಳಿಂದನೇ ನಡಿಬೇಕೇ ಹೊರತು ನಾವು ಯಾವುದೋ ಒಂದು ಇದರಿಂದ ಮಾಡ್ತೀವಿ ಅಂದರೆ ಆಗಲ್ಲ. ಯೂಟ್ಯೂಬ್ ನೋಡ್ಕೊಂಡು ಮಂತ್ರ ಹೇಳ್ತೀವಿ ಅಂದ್ರೂ ಆಗೋದಿಲ್ಲ. ಬರೀ ಇದರಿಂದನೇ ಆಗುತ್ತೆ ಅನ್ನಂಗೆ ಇಷ್ಟೊತ್ತಿಗೆ ಎಲ್ಲೋ ಹೆಂಗೆಂಗೋ ನಡೀತಾ ಇತ್ತು. ಅದು ಕೆಲವೊಂದು ಇರುತ್ತೆ. ನಾನು ಸಾಕಷ್ಟು ವಿಡಿಯೋಲಿ ಕೂಡ ನಿಮಗೆ ನಾನು ತಿಳಿಸಿದ್ದೀನಿ, ಈಗಲೂ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ಈ ರೀತಿ ಕಟ್ಟುಗಳು ಹಾಕ್ಕೊಂಡಿರ್ತಾರೆ, ನಮ್ಮ ದೇಹಕ್ಕೆ ಕಟ್ಟುಗಳು ಹಾಕಿರ್ತಾರೆ. ದೇವಸ್ಥಾನಗಳು ಕೂಡ ಕಟ್ಟು ಹಾಕಿರ್ತಾರೆ. ಅಂದರೆ ವಿಗ್ರಹಗಳಿಗೆ ಆ ಕಟ್ಟುಗಳು ಹಾಕಿದ್ದಾಗ, ಅಂದರೆ ದೇವ್ರಿಗೆ ಬಂದು ಯಾರೂ ಅಲ್ಲಿ ಕಟ್ಟು ಮಾಡಲಿಕ್ಕಾಗಲ್ಲ, ಯಾವುದೋ ಒಂದು ಕೆಟ್ಟ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಅಂಥದಕ್ಕಾಗಿ ಇವತ್ತೊಂದು ಸಣ್ಣದು, ಭಾಳ ಚಿಕ್ಕದು ಒಂದು ಪರಿಹಾರ ನಾನು ಹೇಳ್ತಾ ಇದ್ದೀನಿ. ಇದು ನಿಮಗೆ ಆಗಿರ್ಬೋದು, ಬೇರೆಯವ್ರಿಗೆ ಆಗಿರ್ಬೋದು. ಇನ್ನೊಂದೇನಪ್ಪ ಅಂದರೆ, ಇದು ಸಾಧಕರು ಕೂಡ ಜಾಸ್ತಿ ಮಾಡ್ತಾರೆ. ಈಗ ಯಾರೋ ಒಬ್ಬ ಸಾಧಕರಿದ್ದಾನೆ ಅಂದರೆ ಅವನಲ್ಲಿ ಜನ ಅವನು ಒಳ್ಳೆತನ ಇರುತ್ತೆ, ಒಳ್ಳೆ ಕೈ ಗುಣ ಇರುತ್ತೆ, ಅವ್ನು ಕೊಟ್ಟಿದ್ದೆಲ್ಲ ಒಳ್ಳೆ ಕೆಲಸ ಆಗ್ತಿರುತ್ತೆ, ಅಲ್ಲಿ ಜನ ಬರ್ತಿರ್ತಾರೆ. ಇಲ್ಲಿ ಬೇರೆಯವ್ರಿಗೆ ಏನಾಗುತ್ತೆ, ಅಯ್ಯೋ ಏನು ಇಷ್ಟು ಜನ ಬರ್ತಿದ್ದಾರೆ, ಇವನು ಕಟ್ ಮಾಡಬೇಕು ಅಂತ ಕಟ್ ಮಾಡ್ತಾರೆ. ಅಲ್ಲಿ ಪಾಪ ಜನನೇ ಬರೋದಿಲ್ಲ ಆ ರೀತಿ. ಯಾಕೆಂದರೆ ಅವ್ರ ಜೀವನ ಅದರಲ್ಲಿ ನಡೀತಿರುತ್ತೆ. ಅದರಲ್ಲಿ ಆ ಥರ ಮಾಡಿದಾಗ ಅದು ಕೂಡ ತೊಂದರೆ. ಸಾಧಕರಿಗೆ ಇರೋದ್ರಿಂದ ಅವ್ರಿಗೂ ಕೂಡ, ಈಗ ನಿಮಗೆ ಏನಾದರೂ ಬೇರೆಯವ್ರಿಗೆ ಮಾಡಿಕೊಡ್ತೀವಿ ಅಂದರೆ ಅವ್ರಿಗೂ ಸಕ್ಸಸ್ ಆಗಲ್ಲ. ಯಾಕೆಂದರೆ ಅವ್ರಿಗೆ ಕಟ್ಟುಗಳು ಹಾಕಿರೋದ್ರಿಂದ ಅವ್ರಿಗೆ ಕೊಟ್ಟಂಥದ್ದು ಕೂಡ ಕೆಲಸಗಳು ಆಗಲ್ಲ, ಆ ರೀತಿ ಆಗುತ್ತೆ. ಅಂಥದಕ್ಕೆಲ್ಲ ಒಂದು ಇವತ್ತು ಪರಿಹಾರ ಇದೆ ನಿಮಗೆ. ಇದನ್ನು ನೀವು ಯಾವುದಾದ್ರೂ ಒಂದು ಒಳ್ಳೆಯ ದಿವಸ, ಒಂದು ಶುಭ ಮುಹೂರ್ತದಲ್ಲಿ ಏನು ಮಾಡಬೇಕು, ಒಂದು 10,000 ಸಲ ಇದನ್ನು ಜಪ ಮಾಡಿ ಇಟ್ಕೋಬೇಕು. ಈ ಅಮಾಸೆಗಳೆಲ್ಲ ಆದರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಮಂತ್ರ ಜಾಸ್ತಿ ಹೇಳೋದ್ರಿಂದ ಏನು ಕಷ್ಟ ಏನಿಲ್ಲ, ಇನ್ನೂ ಅದು ಒಳ್ಳೆಯದೇ. ನಿಮಗೆ ಮಾಡಿದಷ್ಟು ಪವರ್ ಜಾಸ್ತಿ ಇರುತ್ತೆ ನಿಮಗೆ. ಇದು ಮಂತ್ರನೂ ಚಿಕ್ಕದಿರೋದ್ರಿಂದ ಮಾಡ್ಬೋದು. ಸಿದ್ಧಿ ಮಾಡ್ಕೊಂಡಾದಮೇಲೆ ಇದನ್ನು ಯಾವುದಾದ್ರೂ ಒಂದು ನೀವು ಪ್ರಯೋಗ ಮಾಡುವಂಥ ಸಮಯದಲ್ಲಿ, ಆ ಸಮಯದಲ್ಲಿ 108 ಸಲ ಇದನ್ನು ಮಾಡಬೇಕು. 108 ಸಲ ಈ ಮಂತ್ರವನ್ನು ಪಠನೆ ಮಾಡಿ, ನೀವು ಯಾವುದಾದ್ರೂ ಒಂದು ಜಲ ಇರ್ಬೋದು ಅಥವಾ ಭಸ್ಮ ಇರ್ಬೋದು, ಇದನ್ನು ಮಂತ್ರಿಸಿ ನಿಮ್ಮ ಬಲಭುಜದಿಂದ 3 ಬಾರಿ, ಎಡಭುಜದಿಂದ 3 ಬಾರಿ, ತಲೆ ಸುತ್ತು 3 ಬಾರಿ ಮತ್ತು ಉಲ್ಟಾ ಸೀದಾ ತಲೆಗೆ ಆ ರೀತಿ ಮಾಡೋದ್ರಿಂದ, ಮತ್ತು ತಲೆಯಿಂದ ಕಾಲುವರೆಗೂ ನಿಲ್ಲಿಸಿ ಮಾಡೋದ್ರಿಂದ ನಿಮಗೆ ಆ ಒಂದು ಕಟ್ಟಿನಿಂದ, ಪ್ರಯೋಗದಿಂದ ದೂರ ಹಾಕ್ತೀರ. ಅದನ್ನು ಹೇಳಿ, ಕೈಯಲ್ಲಿ ಭಸ್ಮ ಇದ್ದರೆ ಭಸ್ಮನ ನೀವೇನು ಮಾಡಬೇಕು, ಬಲಭುಜಕ್ಕೇನೋ ಅಥವಾ ಎಡಭುಜಕ್ಕೋ ಇಳಿಸ್ಕೊಳ್ತೀರ. ಅದನ್ನು ಕೈಯಲ್ಲಿ ಆ ಭುಜದ ಹತ್ರ ಕೈ ಇಟ್ಕೊಂಡು ಉಫ್ ಉಫ್ ಅಂತ 3 ಸಾರಿ ಊದಬೇಕು. ಅದೇ ರೀತಿ ಎಡದ ಭುಜದಲ್ಲಿ ಇಟ್ಕೋಬೇಕು, ಅಲ್ಲೂ ಕೂಡ ಉಫ್ ಉಫ್ ಅಂತ 3 ಸಾರಿ. ಇದೇ ರೀತಿ ತಲೆಯಿಂದ ಕೂಡ ನೀವು ಇಳಿಸಿ ಅದನ್ನು ಕೂಡ 3 ಬಾರಿ ಈ ರೀತಿ ನೀವು
ಹೋಯ್ತು ಅಂತ ಕಟ್ಟು ಹೋಯ್ತು ಅಂತ ಹೋದಾಗ ಇಲ್ಲಿ ನಿಮ್ಮ ಶರೀರದಲ್ಲಿ ಯಾರು ಆ ಥರ ಮಾಡಿದರೆ ಹೋಗುತ್ತೆ, ಮತ್ತು ನಿಮ್ಮ ಶರೀರ ರಕ್ಷಣೆ ಆಗುತ್ತೆ. ಇದು ಶರೀರ ರಕ್ಷಣೆ ಮಂತ್ರ ಅಂತಲೇ. ಈ ಯಾರೇ ಏನೇ ಮಾಡಿದರೂ ಈ ಒಂದು ಮಂತ್ರ ನಿಮ್ಮನ್ನು ನಿಮ್ಮ ಶರೀರನ ನಿಮಗೆ ಕಾಪಾಡುತ್ತೆ. ಮತ್ತು ದೇವಸ್ಥಾನಗಳು ಕೂಡ ಇದನ್ನು ಪ್ರಯೋಗ ಮಾಡ್ಕೋಬೋದು. ನೀವು ಇದೇ ರೀತಿ ಮಾಡಿ ನೀವು ನೀರಿಗೋ ಜಲಕ್ಕೋ ಅಥವಾ ಭಸ್ಮಕ್ಕೋ ಯಾವುದೋ ಒಂದು ಆ ನೀರಿಗೆ ಮಾಡಿ ಆ ನೀರನ್ನು ಅವ್ರಿಗೆ ಅಭಿಷೇಕ ಮಾಡ್ಬೋದು, ಭಸ್ಮದೊಳಗೆ ಕೂಡ ಮಾಡ್ಬೋದು. ಇನ್ನು ನೀವು ಯೋಚನೆ ಮಾಡಿದಾಗ ಸಾಕಷ್ಟು ಇದರೊಳಗಿಂದ ಕೆಲಸಗಳು ನಡೆಯುತ್ತವೆ ಮಾಡಿಕೊಂಡು. ಯಾಕೆಂದರೆ ನನಗೆ ಒಂದು 15 ದಿವಸದಿಂದ ಸುಮಾರು ಜನ ಫೋನ್ ಮಾಡಿದರು, ಈ ರೀತಿದೊಂದು ನಮ್ಗೆ ಯಾರು ಮಾಡಿದರೆ ನಮ್ಮ ಕಟ್ಟನ್ನು ನಾವು ಕಳ್ಕೊಳ್ಳೋ ಥರದ್ದು ಒಂದು ಕೊಡಿ ಅಂತ ಕೇಳಿದ್ರು. ಹಾಗಾಗಿ ಈ ಒಂದು ಕಟ್ಟು ಮಂತ್ರದ್ದು ಕೊಡ್ತಾಯಿದ್ದೀನಿ. ಅಂದರೆ ನಿಮ್ಮ ಶರೀರ ರಕ್ಷಣೆಗೆ ಯಾರೇ ಏನೇ ಮಾಡಿದ್ರು ನಿಮ್ಮ ಶರೀರಕ್ಕೆ ಅದು ತಾಕಬಾರ್ದು, ಆ ರೀತಿ ಒಂದು ಇದು ಬರುತ್ತೆ. ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಮಾಮೂಲಿಯಾಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರಶ್ನೆಗಳಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಧನ್ಯವಾದಗಳು.